ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ಪದಸಿರಿ ಸರಣಿಯ ಮತ್ತೊಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಐ ವೆಲ್ಕಮ್ ಯು ಆಲ್ ಟು ದಿಸ್ ಎಡಿಷನ್ ಆಫ್ ಒಕ್ಯಾಬ್ ಚಾಲೆಂಜ್. ಇಸ್ ದಟ್ ಓಕೆ? ಎಸ್. ನಾವು ಇವತ್ತು ದಿನ 17, ಟುಡೇ ಇಸ್ ಡೇ 17. ಹಾಗಾದರೆ ಇವತ್ತಿನ ಪದವಾವುದು ಅಂದರೆ ಪೆರಿಲಸ್ ಅಂತ ಹೇಳುವಂಥದ್ದು. ಹಾಗಂದರೆ ಏನು? ಸಿನಾನಿಮ್ಸ್: ಹೆಜಾರ್ಡಸ್, ಡೇಂಜರಸ್, ಪ್ರಿಕ್ಯಾರಿಯಸ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರ ಅಂತೂ ತುಂಬ ಸ್ಪಷ್ಟವಾಗಿದೆ. ಕರಿಮೋಡ, ಬಿರುಸು ಮಳೆ, ಸಿಲುಕಿದ ಹಡಗು, ಉಕ್ಕಿದ ಸಮುದ್ರ, ಹಾಗೆ ಮಿಂಚು ಅಲ್ವಾ? ಇವೆಲ್ಲವೂ ಕೂಡ ಡೇಂಜರಸ್, ಪ್ರಿಕ್ಯಾರಿಯಸ್, ಹೆಜಾರ್ಡಸ್, ಈ ಎಲ್ಲದರ ದ್ಯೋತಕ. ಹಾಗಂತ ನೀವು ತಪ್ಪಾಗಿ ಅನ್ಕೋಬಾರ್ದು, ಬರೀ ಪ್ರಕೃತಿಗೆ ಮಾತ್ರ ಬಳಸ್ತೀವಿ ಅಂತ ಹೇಳಿ. ಪ್ರಕೃತಿ ಅಥವಾ ಮಾನವ ನಿರ್ಮಿತ ಎಲ್ಲ ಕಡೆ ಹೀಗಂತ ಸೂಚಿಸುವಂಥ ಕಡೆ ಎಲ್ಲ ನಾವು ಪೆರಿಲಸ್ ಪದವನ್ನು ಬಳಸ್ತೀವಿ. ವಾರ್ ಈಸ್ ವೆರಿ ಪೆರಿಲಸ್ ಫಾರ್ ಬೋತ್ ದಿ ಫೈಟಿಂಗ್ ನೇಷನ್ಸ್ ಆರ್ ಆಲ್ ದಿ ನೇಷನ್ಸ್ ಇನ್ವಾಲ್ವ್ಡ್ ಇನ್ ಇಟ್. ಹೌದಲ್ವಾ? ಯುದ್ಧ ಅನ್ನುವಂಥದ್ದು ಬಹಳ ಡೇಂಜರಸ್. ಆದರೆ ನಾವು ಮಾಡ್ತಾ ಇರುವಂಥ ಯುದ್ಧ ಏನಿದೆ, ಸಾಹಸ, ನಾವೇ ಗೆಲ್ತೀವಿ ಅಂತ. ಯಾವ ಯುದ್ಧ? ಪರೀಕ್ಷೆ ಅನ್ನೋದು ದೊಡ್ಡ ಯುದ್ಧ ಅಲ್ವಾ? ಅದು ಎಂಥದೇ ಡಿಸ್ಟರ್ಬ್ ಸಾಗರ, ಸ್ಟಾರ್ಮ್, ಮೋಡ, ಮಳೆ ಏನೇ ಇರಲಿ ಎಲ್ಲದಕ್ಕೂ ವಿ ನೋ ದಿ ಸೇಫ್ ಝೋನ್. ವಿ ಆರ್ ಲರ್ನಿಂಗ್ ವಿತ್ ಜ್ಞಾನಗಂಗೋತ್ರಿ. ಸರಿ ಅಲ್ವಾ? ಹಾಗಾದರೆ ಮತ್ತೆ ಈ ಪದಕ್ಕೆ ಇರುವಂಥ ಆ್ಯಂಟನಿಮ್ಸನ್ನು ನೋಡ್ಕೊಂಡ್ಬಿಡೋಣ. ನೋಡಿ, ಮತ್ತೆ ಈ ಪದದ ಆ್ಯಂಟನಿಮ್ಸ್: ಸೇಫ್, ಹಾರ್ಮ್ಲೆಸ್ ಅಥವಾ ಸೆಕ್ಯೂರ್ ಅಂತ ಹೇಳಿಬಿಟ್ಟು. ಬಿ ಬ್ರೈಟ್, ಸ್ಟೇ ಸೇಫ್. ಕಲಿತಾ ಇರಿ ನಮ್ಮ ಜೊತೆ. ಮತ್ತೆ ಸಿಗ್ತೀನಿ ನಾನು ಮುಂದಿನ ಸಂಚಿಕೆಯಲ್ಲಿ.